ನಾನ್ ಮಾಡೋ ಮಟನ್ ಬಿರಿಯಾನಿ ಅಂತ ಅಂದ್ರೆ ನಮ್ಮ ಮನೇಲಿರೋರಿಗೆ ತುಂಬಾನೇ ಇಷ್ಟ. ಅದ್ರಲ್ಲೂ ನಮ್ಮ ಅಣ್ಣಂದಿರಂತೂ ಚಾಪುರ್ಸ್ಕೊಂಡ್ ತಿಂತಾರೆ, ಅಷ್ಟೊಂದು ಇಷ್ಟ ಪಡ್ತಾರೆ. ಬಿಡ್ತೀರ ನಮಸ್ಕಾರ, ಗುಂಡ ಸುಪಿ ಪೇಜ್ ನ ಫಾಲೋ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಮಟನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳಲ್ಲಿ ಒಂದ್ ತಟ್ಟೆಯಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿ, ಮೆಣಸು, ಸೋಂಪು, ಜೀರಿಗೆ, ಕಲ್ಲುವ, ಅನನಸುವ, ಮರಾಠಿ ಮಗು, ಜಾಪತ್ರೆ ಹಾಗೂ ಕಸ್ತೂರಿ ಮೇಥಿ. ತಟ್ಟೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನಕಾಯಿ ಹಾಗೂ ಶುಂಠಿ. ಒಂದ್ ಬಾಣ್ಲಿಗೆ ತುಪ್ಪ ಹಾಕಿ ತಟ್ಟೆಲಿರೋ ಯಾಲಕ್ಕಿ, ಚಕ್ಕೆ ಎಲ್ಲ ಐಟಮ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದಾಗ್ತಿದ್ದಂಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಅದು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊನ ಹಾಕೋಬೇಕು. ಇಷ್ಟು ಕೂಡ ಫ್ರೈ ಆದ್ಮೇಲೆ ಕಾಡು ಏಲಕ್ಕಿ ಅಂತ ಸಿಗುತ್ತೆ, ಅದು ಒಂದೇ ಒಂದು ಹಾಕಿ ಆಮೇಲೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಲಿ ಹಾಕಿ ರುಬ್ಬಿ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಬಿರಿಯಾನಿಲಿ ಮಟನ್ ಫ್ಲೇವರ್ ಹೆಚ್ಚಾಗಿ ಬರೋದಕ್ಕೆ ಮಟನ್ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ ಅಲ್ಲಿ ಮೊಟ್ಟೆ ಹೊಡೆದು ನಿಂಬೆಹಣ್ಣು ರಸ ಹಿಂಡಿ ಒಂದು ಕಪ್ ಮೊಸರು ಹಾಕಿ ಆಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಬಿರಿಯಾನಿ ಪೌಡರ್, ಧನಿಯಾ ಪೌಡರ್ ಇಷ್ಟು ಕೂಡ ಹಾಕಿ ಆಮೇಲೆ ರುಬ್ಕೊಂಡಿರೋ ಹಸಿರು ಮಸಾಲನ ಹಾಕ್ಬಿಟ್ಟು ಆಮೇಲೆ ಮಟನ್ ಹಾಕಿ ಚೆನ್ನಾಗಿ ಕಳಿಸಿ 2 ಅವರ್ ಎತ್ತಿಟ್ಬಿಡಿ. 2 ಅವರ್ ಆಗ್ತಿದ್ದಂಗೆ ಕುಕ್ಕರ್ಗೆ ತುಪ್ಪ ಹಾಕಿ ಚಕ್ಕೆ, ಲವಂಗ, ಯಾಲಕ್ಕಿ, ಪಲಾವ್ ಎಲೆ, ಜಾಪತ್ರೆ, ಗಸಗಸೆ, ಮೇಥಿ ಸೊಪ್ಪು ಇಷ್ಟು ಹಾಕಿ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮ್ಯಾರಿನೇಟ್ ಆಗಿರೋ ಮಟನ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಆಗಿ ಫ್ರೈ ಆಗ್ತಿದ್ದಂಗೆ ಅಳತೆ ತಕ್ಕಂತೆ ನೀರ್ ಹಾಕಿ ಅಕ್ಕಿನ ಹಾಕಿ ಲೈಟ್ ಆಗಿ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ 3 ಇಂದ 4 ವಿಸಿಲ್ ಆಮೇಲೆ ಓಪನ್ ಮಾಡ್ತಾ ಇದ್ದಂಗೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ತಿನ್ನಿ. ಇದೇ ತರ ರೆಸಿಪಿಗಳಿಗೆ ಗುಂಡ ಸುಪಿ ಪೇಜ್ ನ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಕೂಡ ಸಬ್ಸ್ಕ್ರೈಬ್ ಆಗ್ಬಿಡಿ.